ಗಿರೀಶ್ ಮಾತಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಟನಲ್ ರೋಡ್ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ದಾರೆ. ಇದು ನಮ್ಗೇನಾದರೂ ಬೇಕಾ ಬೇಡವಾ ಅನ್ನೋದನ್ನ ಒಂದು ಲಾಜಿಕಲ್ ಡಿಸ್ಕಷನಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ನನಗೆ ನೀವು ಕೇಳೋದಾದರೆ ಹೊಸ ಪ್ರಾಜೆಕ್ಟ್ಗಳು ಯಾಕೆ ಬೇಕು, ಅದರಲ್ಲೂ ಕೂಡ ಈ ಹೈ ಕಾಸ್ಟ್ ಪ್ರಾಜೆಕ್ಟ್ಗಳು ನಮಗೆ ಬೇಕಾ? ಇವಾಗ ಇವರು ಪ್ರಪೋಸ್ ಮಾಡಿರೋ ಅಂಥ ಟನಲ್ ರೋಡ್ ಪ್ರಾಜೆಕ್ಟ್ ಇದೆಯಲ್ಲ, ಅದು ಬಂದು ಹೆಬ್ಬಾಳೆಯಿಂದ ಸಿಲ್ಕ್ ಬೋರ್ಡ್ಗೆ ಪ್ರಪೋಸ್ ಮಾಡಿದ್ದಾರೆ. ಓಕೆನಾ? ಇದು ಅರೌಂಡ್ 17 ಕಿಲೋಮೀಟರ್ಸ್ ಏನೋ ಬರುತ್ತೆ. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? ಈ ಕಾಸ್ಟ್ನ ನೀವು ಕೇಳಿದ್ರೆ ಭಯ ಬಿದ್ದುಬಿಡ್ತೀರ ನೀವು. 17,000 ಕೋಟಿ. ಅಂದರೆ ಬರೀ 1 ಕಿಲೋಮೀಟರ್ ರೋಡ್ ಮಾಡೋದಕ್ಕೆ ನಿಮಗೆ 1,000 ಕೋಟಿ ವೆಚ್ಚ ಆಗುತ್ತೆ. ಇಂಥ ಒಂದು ಹೈ ಕಾಸ್ಟ್ ಪ್ರಾಜೆಕ್ಟ್ ನಮ್ಗೆ ಇವಾಗ ಬೇಕಾ? ಈಗ ತಾನೇ ನಮ್ಮ ದೇಶದ ಎಕನಾಮಿ ಸುಧಾರಿಸ್ತಾ ಬರ್ತಿದೆ. ಇಂಥ ಟೈಮಲ್ಲಿ ನಾವು ಈ ಥರ ಹೈ ಕಾಸ್ಟ್ ಪ್ರಾಜೆಕ್ಟ್ಗಳನ್ನ ನಾವು ಮಾಡೋ ಬದಲು ಈಗಿರೋ ರೋಡ್ಗಳನ್ನ ಸರಿಪಡಿಸಿ ಮೆಟ್ರೋ ಕನೆಕ್ಟಿವಿಟಿ ಜಾಸ್ತಿ ಮಾಡಿ, ಅರ್ಧಕ್ಕೆ ನಿಂತಿದೆ. ಸುಮಾರು ಕಡೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತಿರೋಂಥ ಅಂಡರ್ ಪಾಸ್ಗಳಿದೆ, ಬ್ರಿಡ್ಜಸ್ಗಳಿದೆ, ಫ್ಲೈಓವರ್ಗಳಿದೆ. ಅದನ್ನೆಲ್ಲ ಸರಿ ಮಾಡಿ. 10 ವರ್ಷ 15 ವರ್ಷದಿಂದ ಹಂಗಂಗೆ ನಿಂತೋಗಿದೆ ಪ್ರಾಜೆಕ್ಟ್ಸ್ಗಳೆಲ್ಲ. ಅದನ್ನು ಸರಿಪಡಿಸ್ರಿ. ಇದು ಯಾವ್ದ್ರಿ ಹೊಸದು ತೊಗೊಂಡು ಬಂದು ಮತ್ತೆ ನಮ್ಮನ್ನು ಸಾಲದಲ್ಲಿ ಮುಳುಗ್ಸೋಕ್ಕೆ ನೋಡ್ತಿದ್ದೀರಾ? ಬೇಕಾ ಇದೆಲ್ಲ ನಮಗೆ? ಜನಗಳು ನೀವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಮಗೆ, ನಾವು ಮಾತ್ರ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಸಾಲದಲ್ಲಿ ಮುಳುಗೋದಂತೂ 100% ನಿಜ. ಓಕೆನಾ? ಸೊ ನಾನು ಹೇಳೋದಿಷ್ಟೇ, ನಿಮಗೆ ಕಿತ್ತೋಗಿರೋ ರೋಡ್ಗಳಿದೆ. ಈ ಕಿತ್ತೋಗಿರೋ ರೋಡ್ಗಳನ್ನ ಎಲ್ಲ ನೀಟಾಗಿ ಒಳ್ಳೆ ಪ್ರಾಪರ್ ರೋಡ್ ಗೈಡ್ಲೈನ್ನ ಯೂಸ್ ಮಾಡಿ, ಒಳ್ಳೆ ಮೆಟೀರಿಯಲ್ಗಳನ್ನ ಹಾಕಿ ರೋಡ್ಗಳನ್ನ ರೆಡಿ ಮಾಡಿ. ಹೆಂಗಿರಬೇಕು ಅಂದರೆ ಆ ರೋಡ್ಗಳು ಎಷ್ಟು ವರ್ಷ ಆದ್ರೂ ಏನೂ ಆಗಬಾರ್ದು. ಆ ರೀತಿ ಅದನ್ನು ಮಾಡಾದ್ಮೇಲೆ ಅದನ್ನು ಮೇಂಟೈನ್ ಮಾಡಿ. ಮೇಂಟೈನ್ ಮಾಡಬೇಕು ಅಂದರೆ ಈ BBMP ಅಮ್ಮಂದಿರುಗಳನ್ನ, ಅಕ್ಕಂದಿರುಗಳನ್ನ, ಅಣ್ಣಂದಿರುಗಳನ್ನ ಟೀಮ್ ಸ್ಟ್ರೆಂತ್ ಜಾಸ್ತಿ ಮಾಡಿ, ಅವ್ರಿಗೆ ಹೆಚ್ಚು ಸಂಖ್ಯೆಯಲ್ಲಿ ತಗೊಳ್ಳಿ. ಅವ್ರನ್ನ ತಗೊಂಡು ರೋಡ್ಗಳನ್ನ ಪ್ರಾಪರಾಗಿ ಮೇಂಟೈನ್ ಮಾಡಿಸಿ, ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡಿ. ಅದೇ ರೀತಿ ನೀವು ಈ ಟ್ರಾಫಿಕ್ ಪೊಲೀಸ್ ಟೀಮ್ ಸ್ಟ್ರೆಂತ್ನ ಜಾಸ್ತಿ ಮಾಡಿ. ಅವ್ರನ್ನೆಲ್ಲ ನೀವು ಏನು ಮಾಡ್ತಿದ್ದೀರಾ ಅಂದರೆ ಜನಗಳಿಗೆ ಫೈನ್ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀರಾ. ಅವ್ರಿಗೆಲ್ಲ ಜನಗಳಿಗೆ ದಾರಿ ತೋರ್ಸೋಕ್ಕೆ ಯೂಸ್ ಮಾಡಿ. ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳಿ ಅವ್ರನ್ನೆಲ್ಲ. ಆಮೇಲೆ ಪ್ರತಿಯೊಂದು ಸಿಗ್ನಲಲ್ಲೂ ಕೂಡ ಟ್ರಾಫಿಕ್ ಇರುತ್ತೋ ಬಿಡುತ್ತೋ ಟ್ರಾಫಿಕ್ ಪೊಲೀಸಲ್ಲಿ ಇರಬೇಕು. ಇನ್ ಕೇಸ್ ಏನಾದರೂ ಒಂದು ಆಯಿತು, ಅವರು ಆ ಜನಗಳಿಗೆ ಗೈಡೆನ್ಸ್ ಕೊಡೋಂಥ ಕೆಲಸ ಮಾಡೋವಂಥ ಕೆಲಸಗಳಾಗಬೇಕು. ಅದ್ರ ಬದಲು ಇದು ಯಾವುದು ಹೈ ಕಾಸ್ಟ್ ಪ್ರಾಜೆಕ್ಟ್ಗಳನ್ನ ನೀವು ತೊಗೊಂಡು ಬಂದು ನಾವು ಮತ್ತೆ ಸಾಲದಲ್ಲಿ ಮುಳುಗ್ಸೋದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ. ಮತ್ತೆ ಎಲ್ಲ ಆಲ್ರೆಡಿ ನಾವು ಸಾಲದಲ್ಲಿದ್ದೀವಿ, ಅದನ್ನು ಕೂಡ ಇನ್ನೂ ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ. ಇದರಲ್ಲಿ ನಿಮ್ಮ ಸ್ವಾರ್ಥ ತುಂಬ ಇದೆ ಅನ್ನೋದು ಏನು ಜನಗಳಿಗೆ ಏನು ಗೊತ್ತಾಗಲ್ಲ ಅಂತ ಅಲ್ಲ, ಜನಗಳಿಗೆ ಚೆನ್ನಾಗೇ ಗೊತ್ತು. ಇದೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ನೀವು ತರೋದು, ಹೈ ಕಾಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ತರೋದು ನಿಮ್ಮ ಜೇಬ್ ತುಂಬಿಸ್ಕೊಳ್ಳೋದಕ್ಕೆ ಅಂತೇಳಿ, ಏನು ನಮ್ಮ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಮಾಡೋ ಅಂಥ ಕೆಲಸಗಳು, ಏನು ಇಂಪ್ರೂವ್ ಮಾಡೋ ಅಂಥ ಕೆಲಸಗಳು ಏನು ನೀವು ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆಯಿತಾ? ಮಾಡಿ, ಇಂಪ್ರೂವ್ಮೆಂಟ್ಸ್ ಮಾಡಿ. ಯಾವುದಕ್ಕೂ ನಾವು ನಾನು ಒಬ್ಬ ದೇಶದ ನಾಗರಿಕನಾಗಿ ನಾನು ನಮ್ಮ ದೇಶ ಇಂಪ್ರೂವ್ ಆಗಲಿ, ಹೈ ಲೆವೆಲ್ಗೆ ಹೋಗಲಿ, ಅಮೆರಿಕಾಗೆ ಟಕ್ಕರ್ ಕೊಡಲಿ ಅನ್ನೋ ಲೆವೆಲ್ಗೆ ನಾನು ಯೋಚನೆ ಮಾಡ್ತೀನಿ. ಆದರೆ ನಾನು ಹೇಳೋದು ಒಂದು ಹಂತವಾಗಿ ಫಸ್ಟ್ ಆಫ್ ಆಲ್ ನಮ್ಮ ಜನ ನೆಮ್ಮದಿಯಿಂದ ಬದುಕ್ತಿದ್ದಾರಾ ಅದನ್ನು ನೋಡಿ. ಈ ರೋಡಿಂದ ಬರೀ ಒಂದೇ ಒಂದು ರೋಡ್ ರೀ, ನೀವು ಒಂದೇ ಒಂದು ರೋಡ್ ರೆಡಿ ಮಾಡಿದ್ರೆ ಎಷ್ಟೋ ಕೋಟಿ ಪೆಟ್ರೋಲ್ ಉಳಿಯುತ್ತೆ. ಒಂದು ಒಳ್ಳೆ ರೋಡ್ ಮಾಡಿದ್ರೆ ಜನಗಳದ್ದು ಸಾವು ನೋವುಗಳು ತಪ್ಪುತ್ತೆ, ನೆಮ್ಮದಿಯಾಗಿ ಜೀವನ ಮಾಡ್ತಾರ್ರಿ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ನೆಮ್ಮದಿ ಕೊಡಿ ಫಸ್ಟ್. ಜನಗಳಿಗೆ ನೆಮ್ಮದಿ ಕೊಟ್ರೆ, ಇದೊಂದು ಬರೀ ಒಂದು ರೋಡ್ ಕೆಲಸ ಮಾಡಿದ್ರೆ ಸಾಕು. ಆಗ ನೋಡ್ರಿ ನಿಮಗೆ ಜನಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ನಮ್ಗೆ ಯಾವ ಜನಗಳು ನಿಮಗೆ ಫ್ರೀ ಕೇಳಿಲ್ಲ. ನೀವುಗಳು ಪ್ರಪೋಸ್ ಮಾಡಿದ್ರೆ ನೀವುಗಳೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ. ಅದು ಏನಂದರೆ ಜನಗಳು ನಿಮ್ಮ ಒಂದು ಟ್ರ್ಯಾಪಿಗೆ ಬಿದ್ದುಬಿಟ್ರೆ ಈ ಸಲ ಅಷ್ಟೇ. ಓಕೆನಾ? ಸೊ ಯಾವುದೇ ಸರ್ಕಾರ ಬಂದರೂ ನಾನು ಹೇಳೋದಿಷ್ಟೇ, ಜನಗಳ ಪರವಾಗಿ ಕೆಲಸ ಮಾಡ್ತೀರಾ, ಖಂಡಿತವಾಗಲೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ನೀವು ಟನಲ್ ರೋಡ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಆ ಒಂದು ಟನಲ್ ರೋಡಲ್ಲಿ ನಾನು ಓಡಾಡಬೇಕು ಅಂದರೆ ನನ್ನ ಕೊನೆ ಉಸಿರಿರೋ ತನಕ ನಾನು ಟೋಲ್ ಕಟ್ಕೊಂಡು ಓಡಾಡಬೇಕು. ಇದು ಯಾವುದೇ ಹಣೆ ಬರ ನಮಗೆ? ಸೀರಿಯಸ್ಲಿ
ಒಂದೊಂದ್ಸಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಅನ್ಸುತ್ತೆ, ಏನಪ್ಪ ನಾವು ಗೊತ್ತಿದ್ದು ಟ್ರ್ಯಾಪಲ್ಲಿ ಬದುಕ್ತಿದೀವಲ್ಲ, ಈ ಸಿಸ್ಟಮ್ ಅನ್ನೋ ಒಂದು ದೌರ್ಜನ್ಯದಿಂದ ಜನಗಳ ಜೀವನ ಹಾಳಾಗ್ತಿದೆ. ಬಟ್ ಒಂದಂತೂ ನಿಜ, ನಾನು ಹೇಳೋದಿಷ್ಟೇ, ಯಾವತ್ತು ಜನಗಳು ಪೇಷನ್ಸ್ ಕಳ್ಕೊಳ್ತಾರೆ ಆವತ್ತು ಪ್ರತಿಯೊಂದಕ್ಕೂ ಅಂತ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಹೇಳೋದಿಷ್ಟೇ, ನಾನೇನು ಯಾರ ಪರವಾಗಿ ಇಲ್ಲಿ ಮಾತಾಡ್ತಿಲ್ಲ, ಅಥವಾ ಯಾರು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾರಾದರೂ ಬರ್ಬೋದು. ನಾನು ಒಬ್ಬ ನಾಗರಿಕನಾಗಿ ನನ್ನ ಒಂದು ಉಳಿವಿಗಾಗಿ, ನನ್ನ ಫ್ಯೂಚರ್ ಉಳಿವಿಗಾಗಿ, ಅಂದರೆ ಮುಂದಿನ ಪೀಳಿಗೆ ಉಳಿವಿಗಾಗಿ ಮಾತಾಡ್ತಿದ್ದೀನಿ ಹೊರತು ಇಲ್ಲಿ ಯಾವುದು ಏನು ತಾರತಮ್ಯ ಇಲ್ಲ. ಯಾರು ಬಂದ್ರೂ ಅಷ್ಟೇನೆ, ಅವ್ರು ಬಂದು ಪ್ರಪೋಸ್ ಮಾಡಿದ್ರು ಕೂಡ ನಾನು ಇದೇ ಮಾತು ಹೇಳ್ತೀನಿ. BJP ಬರ್ಬೋದು ಅಥವಾ JDS ಬರ್ಬೋದು, ಯಾರೇ ಬಂದ್ರೂ ಕೂಡ ಜನದ ಹಿತವಾಗಿ ಏನೇ ಬಂದ್ರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅದಲ್ಲದೆ ಇವಾಗ ಯಾವುದೋ ಗ್ರೇಟರ್ ಬ್ಯಾಂಗ್ಳೂರ್ ಅಂತಲೂ ಕೂಡ ನೀವು ತಗೊಳ್ತಾ ಇದ್ದೀರಾ. ಅದೆಲ್ಲ ಯಾಕ್ರಿ ಬೇಕು? ಪಾಪ ಮೊದಲೇ ರೈತರುಗಳು ಈಗ ವ್ಯವಸಾಯ ಮಾಡೋರೇ ಕಳೆದೋಗ್ತಾ ಇದ್ದಾರೆ. ವ್ಯವಸಾಯ ಮಾಡೋರೇ ಇಲ್ಲಪ್ಪ ಅನ್ನೋ ಲೆಕ್ಕಾಚಾರ ಆಗೋಗಿದೆ. ಅದರಲ್ಲಿ ಬೇರೆ ನೀವು ರೈತರುಗಳ ಜಮೀನು ತಗೊಂಡು ಗ್ರೇಟರ್ ಬ್ಯಾಂಗ್ಳೂರ್ನೆಲ್ಲ ಮಾಡಕ್ಕೆ ಹೊರಟಿದ್ದೀರಾ. ಇದನ್ನು ನಾನು ಖಂಡಿಸ್ತೀನಿ 100%. ಓಕೆ, ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳೋದಿಷ್ಟೇ, ಜನರ ಪರವಾಗಿ ನಾನು ಹೇಳೋದು ಚಿಕ್ಕ ವಿಷಯಗಳೇ ಇದೆ. ಓಕೆನಾ, 1000 ವಿಷಯಗಳಿದೆ ಈ ಥರ. ಬೆಂಗಳೂರಲ್ಲಿ ತುಂಬ ಸಮಸ್ಯೆ ಇದೆ. ಬೆಂಗಳೂರು ಅಲ್ಲದೆ ಕರ್ನಾಟಕದ ಎಲ್ಲ ಸಿಟಿಗಳಾಗಲಿ ಅಥವಾ ರೈತರಿಗಾಗಲಿ ತುಂಬ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿ. ಇದು ಯಾವುದೋ ಹೈ ಕಾಸ್ಟ್ ಪ್ರಾಜೆಕ್ಟ್ಗಳನ್ನ ತಂದು ನೀವು ಲೂಟಿ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಒಂದು ಪ್ರಾಜೆಕ್ಟ್ಗೆ ನಾನು ತುಂಬ ದೊಡ್ಡದಾಗಿ ಖಂಡಿಸ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.